ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ನನ್ನ ಎಲ್ಲ ವೀಕ್ಷಕರಿಗೂ ಈ ಟ್ರಾವೆಲರ್ 25 ಮಾಡುವ ನಮಸ್ಕಾರಗಳು. ಇವತ್ತು ನಮ್ಮ ಪಯಣ ಇದೆ ಈ ಒಂದು ಗಾಡಿಯಲ್ಲಿ. ಈ ಗಾಡಿ ಬಂದು ಮೈಸೂರಿನ ಸಂಜೆ 5 ಗಂಟೆ ರೀಚ್ ಆಗುತ್ತೆ ಮತ್ತು ಶಿವಮೊಗ್ಗನ ಬೆಳಗ್ಗೆ 11:15 ಬಿಡುತ್ತೆ. ಈ ಟ್ರೈನ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನಾನು ಕೊಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಮಿಕ್ಸ್ ಮಾಡ್ಕೋಬೇಡಿ. ನೀವು ನೋಡ್ತಿರ್ಬೋದು ಗೈಸ್, ಇವತ್ತು ನಮ್ಮ ಈ ಮೈಸೂರು ಎಕ್ಸ್ಪ್ರೆಸ್ನ ವ್ಯಾಪ್ 7 ಲೀಡ್ ಮಾಡ್ತಾ ಇದೆ. ಇರೋರ್ಗೂ ಅಷ್ಟೇ ಹೋಗ್ತಿರೋದು, ನಾನು ಮೈಸೂರು ತನಕ ಹೋಗ್ತಾ ಇಲ್ಲ. ಮೈಸೂರಿಗೆ ಬೇರೆ ದಿವಸ ವಿಡಿಯೋ ಮಾಡ್ತೀನಿ. ಸೊ ಬನ್ನಿ ಈ ಒಂದು ಜರ್ನಿ ಶುರು ಮಾಡೋಣ. ನೀವು ನೋಡ್ತಿರ್ಬೋದು, ಈ ನಮ್ಮ ಇಂಜಿನ್ ಕೃಷ್ಣರಾಜಪುರಂ ಶೆಡ್ದಾಗಿದೆ, ವ್ಯಾಪ್ 7 ಲೋಕೋಮೋಟಿವ್. ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡೋದು ಕೂಡ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಜರ್ನಿನ ಶುರು ಮಾಡೋಣ ಬನ್ನಿ. ನೋಡ್ತಿರ್ಬೋದು ಟ್ರೈನ್ ಇವತ್ತು ರೂಟ್ ಮ್ಯಾಪು. ಶಿವಮೊಗ್ಗದಿಂದ ಟ್ರೈನು ಮೈಸೂರಿಗೆ ಹೋಗುತ್ತೆ. ಸೊ ಇವತ್ತು ನಾನು ಮೈಸೂರು ತನಕ ಹೋಗ್ತಾ ಇಲ್ಲ, ಬಟ್ ಬೀರು ತನಕ ಹೋಗ್ತಾ ಇದ್ದೀನಿ. ಈ ಟ್ರೈನ್ನ ಎಲ್ಲ ಇನ್ಫಾರ್ಮೇಷನ್ ಇವತ್ತು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಲಾಸ್ಟ್ ತನಕ ಇರಿ. ಇನ್ನೊಂದು ಇಂಪಾರ್ಟೆಂಟ್ ಈ ಟ್ರೈನ್ ಬಗ್ಗೆ ಇನ್ಫಾರ್ಮೇಷನ್ ಇದೆ ಅಂತ ಅಂದರೆ, ಈ ಟ್ರೈನು ಬೆಳಗ್ಗೆ ಚಿಕ್ಕಮಂಗ್ಳೂರಿನ 6 ಗಂಟೆಗೆ ಬಿಡುತ್ತೆ ಮತ್ತು ಶಿವಮೊಗ್ಗನ ಬೆಳಗ್ಗೆ 9:15 ತಂದು ರೀಚ್ ಮಾಡ್ತಾರೆ. ಮತ್ತು ಈ ಇಂಜಿನ್ ನೀವು ನೋಡ್ತಾ ಇದ್ದೀರಾ, ಅದು ಹಿಂಗಡೆ ಇರುತ್ತೆ ಮತ್ತು ಮುಂದ್ಗಡೆ ರಿವರ್ಸಲ್ ಆಗುತ್ತೆ. ಸೊ ಗೈಸ್, ಎಕ್ಸಾಕ್ಟ್ ಟೈಮ್ 11:30 ಆಗಿದೆ. ಸೊ ಟ್ರೈನ್ ಕೂಡ ಡಿಪಾರ್ಚ್ ಆಗಿದೆ ಶಿವಮೊಗ್ಗ ಟೌನಿಂದ. ನಾನು ಈ ಒಂದು ಇನ್ಫಾರ್ಮೇಷನ್ ಅದು ಮರ್ತೋದೆ. ಈ ಟ್ರೈನು ಬೆಳಗ್ಗೆ ಶಿವಮೊಗ್ಗ ಟೌನ್ನ 11:15 ಬಿಡುತ್ತೆ ಮತ್ತು ಮೈಸೂರನ್ನ 4:15 ರೀಚ್ ಆಗುತ್ತೆ. ಮತ್ತು ಮೈಸೂರಿಂದ ವಾಪಸ್ ಅರಸೀಕೆರೆಗೆ ಇದೇ ಟ್ರೈನು ಸಂಜೆ 5 ಗಂಟೆಗೆ ಬರುತ್ತೆ. ಮೀನ್ಸ್ 4:15 ರೀಚ್ ಆದಮೇಲೆ ಮೈಸೂರನ್ನ ಈ ರಿವರ್ಸಲ್ ಆದಮೇಲೆ 5 ಗಂಟೆಗೆ ಮೈಸೂರು ಬಿಡುತ್ತೆ ಮತ್ತು 7:15 8 ಗಂಟೆ ವಯ ಹಾಸನ ಅರಸೀಕೆರೆ ರೀಚ್ ಆಗುತ್ತೆ. ಸೊ ನೋಡ್ತಿರ್ಬೋದು, ನಮ್ಮ ಟ್ರೈನ್ ಇವಾಗ ಶಿವಮೊಗ್ಗ ಟೌನ್ನ ಡಿಪಾರ್ಚ್ ಮಾಡಿದೆ. ಸೊ ತೋರಿಸಿರ್ಬೋದು, ಸೆಕೆಂಡ್ ಶಿವಮೊಗ್ಗ ಬಿದ್ರೆಯಿಂದ ಕೂಡ ಡಿಪಾರ್ಟ್ ಆಗಿದೆ ನಮ್ಮ ಟ್ರೈನು. ಆಮೇಲೆ ಈ ಒಂದು ಟ್ರೈನ್ನ ಸೀಟಿಂಗ್ ಅರೇಂಜ್ಮೆಂಟ್ ನೋಡ್ಕೊಂಬಂದರೆ, ಈ ಟ್ರೈನು ಈ ಟ್ರೈನ್ ಫುಲ್ ಜನರಲ್ ಆದ ಕಾರಣ ಈ ಟ್ರೈನ್ ಸೀಟಿಂಗ್ ಅರೇಂಜ್ಮೆಂಟ್ ನೋಡ್ತಾ ಇರ್ಬೋದು ನೀವು. ಈ ಒಂದು ಟ್ರೈನ್ನ ಸೀಟಿಂಗ್ ಅರೇಂಜ್ಮೆಂಟ್ ಇದಾಗಿರುತ್ತೆ, ಇದೆ ಸಿಂಗಲ್, ಇಷ್ಟೇ ಸೀಟಿಂಗ್ ಅರೇಂಜ್ಮೆಂಟ್ ಈ ಗಾಡಿದು. ಫಸ್ಟ್ ಟೈಮ್ ಬಂದು ಇವಾಗ 11:15, ಜಸ್ಟ್ 10 ಮಿನಿಟ್ಸಲ್ಲಿ ಶಿವಮೊಗ್ಗದಿಂದ ಭದ್ರಾವತಿ ತಂದು ರೀಚ್ ಮಾಡಿದ್ದಾನೆ. ಇಲ್ಲೊಂದು 2 ಮಿನಿಟ್ಸ್ ನಮ್ಮ ಇದಿದೆ ಸ್ಟಾಪೇಜು, ಮುಗಿಸ್ಕೊಂಡು ಸೀದಾ ನಮ್ಮ ಪಯಣ ತರೀಕೆರೆ ಕಡೆ ಅಂತ ಹೇಳ್ತಾ ಹೊಡೋಣ ಬನ್ನಿ. ನಮ್ಮ ಸ್ಟಾಪೇಜ್ ಇಲ್ಲಿ 2 ಮಿನಿಟ್ಸ್ ಇತ್ತು, ಎಕ್ಸಾಕ್ಟ್ ಟೈಮಿಗೆ ಡಿಪಾರ್ಟ್ಸ್ ಆಗಿದ್ದಾರೆ. ನಮ್ಮ ಭದ್ರಾವತಿ ಸ್ಟೇಷನಿಂದ ನೋಡ್ತಾ ಇರ್ಬೋದು, ಸಿಗ್ನಲ್ ಕ್ಲಿಯರ್ ಸಿಕ್ಕಿದೆ, ಝೂಮ್ ಮಾಡಿ ತೋರಿಸ್ತೀನಿ.
ಸೊ ಗೈಸ್ ತರೀಕೆರೆ ಇವಾಗ ಎಂಟ್ರಿ ಆಗ್ತಾ ಇದೀವಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ತರೀಕೆರೆ ಎಂಟ್ರಿ ಕೂಡ ಆಗ್ತೀವಿ. ಇನ್ನೊಂದೇನು ಗೊತ್ತಾ ಗೈಸ್, ತರೀಕೆರೆ ಸ್ವಲ್ಪ ಮಳೆಯ ವಾತಾವರಣ ಸ್ವಲ್ಪ ಜಾಸ್ತಿನೇ ಇದೆ. ಅಂದರೆ ಲೈಟಾಗಿ ಮಳೆನ ಲೈಟಾಗಿ ಬಂದಿದೆ, ಬಟ್ ಟ್ರೈನ್ ಹೋಗ್ತಿರೋ ಸ್ಪೀಡಲ್ಲಿ ಮಳೆ ಈ ಕಡೆ ಬಗ್ ನೋಡೋಕ್ಕಾಗ್ತಿಲ್ಲ. ಡೋರಿಂದ ಫುಲ್ ಕಣ್ಣಿಗೆ ಕುಗ್ತಾ ಇದೆ ಹಂಗೆ ಮಳೆ ಬಂದು. ಸೊ ಗೈಸ್ ಫೈನಲಿ ತರೀಕೆರೆ ಎಂಟ್ರಿ ಆಗ್ತಾ ಇದೀವಿ ಇವಾಗ. ಇವಾಗ ಟೈಮ್ ಬಂದು 12 ಗಂಟೆ 11:45 ಬಿಟ್ಟಿದ್ದು ಭದ್ರಾವತಿ. 12 ಗಂಟೆ ತನಕ ತರೀಕೆರೆ ರೀಚ್ ಮಾಡಿದ್ದಾರೆ. ಇಲ್ಲೊಂದು 2 ಮಿನಿಟ್ಸ್ ನಮ್ಮ ಸ್ಟಾಪೇಜ್ ಇದೆ, ಮುಗಿಸ್ಕೊಂಡು ಸೀದಾ ಬೇರೆ ಕಡೆ ಹೊರಡೋಣ ಬನ್ನಿ. ನಮ್ಮೊಂದು ಇಲ್ಲಿ ತರೀಕೆರೆ ಸ್ಟಾಪೇಜ್ 2 ಮಿನಿಟ್ಸ್ ಮುಗ್ದಿದೆ. ಇವಾಗ ನಮ್ಮ ಟ್ರೈನು ಬೀರೂರು ಕಡೆ ಹೊರಟಿದೆ. ಸೊ ಇಷ್ಟೊಂದೆಲ್ಲ ಇನ್ಫಾರ್ಮೇಷನ್ ಸಿಕ್ಕಿದ್ರು ಗೈಸ್. ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಮತ್ತು ಲೈಕ್ ಮಾಡೋದು ಕೂಡ ಮರಿಬೇಡಿ. ಸೊ ಬನ್ನಿ ನಮ್ಮ ಪಯಣ ಬೀರೂರು ಕಡೆ ಕಂಟಿನ್ಯೂ ಮಾಡೋಣ. ಸೊ ಗೈಸ್ ಇವಾಗ ನಮ್ಮ ಟ್ರೈನು ಶಿವಪುರ ಸ್ಕಿಪ್ ಮಾಡ್ತಾ ಇದೆ. ನೋಡ್ತಾ ಇರ್ಬೋದು ನಮ್ಮ ಟ್ರೈನ್ ಇವಾಗ ಶಿವಪುರ ಸ್ಕಿಪ್ ಮಾಡ್ತಾ ಇದೆ. ನಮ್ಮ ಟ್ರೈನು ಶಿವಪುರ ಸ್ಕಿಪ್ ಮಾಡ್ತು, ಮತ್ತು ಭದ್ರಾವತಿ ಆದಮೇಲೆ ಮೊಸರಳ್ಳಿ ಕೂಡ ಸ್ಕಿಪ್ ಮಾಡ್ತು. ಸೀದಾ ಬೀರೂರು ಕಡೆ ನಮ್ಮ ಪಯಣ ಇವಾಗ. ನೋಡ್ತಿರ್ಬೋದು ನಮ್ಮ ವ್ಯಾಪ್ 7 ಲೀಡ್ ಮಾಡ್ತಾ ಇದೆ ಇವತ್ತು ನಮ್ಮ ಮೈಸೂರು ಎಕ್ಸ್ಪ್ರೆಸ್ನ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಹತ್ತತ್ರ ಬೀರೂರು ಹತ್ತತ್ರ ಬಂದಾಗ, ಅಂದರೆ ಇದು ಚಿಕ್ಕಮಗಳೂರು ಡಿಸ್ಟಿಕ್ ಎಂಟ್ರಿ ಆಗೈತೆ. ನಾವು ತರೀಕೆರೆ ಅನ್ನೋ ಚಿಕ್ಕಮಗಳೂರು ಡಿಸ್ಟಿಕ್ ಎಂಟ್ರಿ ಮಾಡಾಯಿತು. ಬಟ್ ತರೀಕೆರೆನೋ ಸ್ವಲ್ಪ ಮಳೆ ಇತ್ತು, ಬಟ್ ಹತ್ತತ್ರ ಬೀರೂರು ನೋಡ್ತಾ ಇರ್ಬೋದು ನೀವು ಬಿಸಿಲಿದೆ. ನಾನು ಮಳೆ ಇರುತ್ತೆ ಅಂದ್ಕೊಂಡು ಇವತ್ತು ಬರೋದು ಬೇಡ, ವ್ಲಾಗ್ ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಬಟ್ ನೋಡ್ತಾ ಇರ್ಬೋದು ನೀವು ಹತ್ತತ್ರ ಬೀರೂರು ಮಳೆನೇ ಇಲ್ಲ, ಬಿಸಿಲಿದೆ. ಸೊ ನನಗೂ ಒಳ್ಳೇದಾಯಿತು. ನಾನು ಮಳೆ ಇರುತ್ತೆ ಅಂತ ಬೈದಲ್ಲಿ ವ್ಲಾಗ್ ಮಾಡೋದೇ ಬೇಡ ಹೋಗ್ಲಿ ಅಂತ ಅಂದ್ಕೊಂಡಿದ್ದೆ. ಬಟ್ ಒಳ್ಳೇದೇ ಆಯಿತು ಬಿಡಿ, ಮಳೆ ಇಲ್ಲ ಬಿಸಿಲಿದೆ. ಬಟ್ ತುಂಬ ಬಿಸಿಲು ಬೇಡ, ನನಗೆ ಡೇಂಜರು. ಸೊ ಬನ್ನಿ ನೋಡೋಣ ಮುಂದಕ್ಕೆ ಏನಾಗುತ್ತೆ, ಮಳೆ ಬರುತ್ತಾ ಅಂತ ಇಲ್ವೋ ನೋಡೋಣ. ಕರ್ವಿಂಗಲ್ಲಿದೆ ನಮ್ಮ ವ್ಯಾಪ್ 7 ನೋಡ್ತಿರ್ಬೋದು. ಏನು ಮಸ್ತಾಗಿ ಸಿಂಹ ಅಂತಾರೆ ಇಂಡಿಯನ್ ರೈಲ್ವೆ ಸಿಂಹ ವ್ಯಾಪ್ 7. ಸೊ ಗೈಸ್ ನೋಡ್ತಿರ್ಬೋದು ನಮ್ಮ ಟ್ರೈನ್ ಇವಾಗ ಬೀರೂರು ಹತ್ತತ್ರ ಎಂಟ್ರಿ ಆಗಿದೆ. ಈಗ ಫಸ್ಟ್ನೇ ಗೇಟ್ ಡಾಟ್ ಆಗಿದೆ ನಾವು ಇವಾಗ. ಸೊ ಗೈಸ್ ಇದೇ ನೀವು ಇನ್ನೊಂದು ಲೈನ್ ನೋಡ್ತಿದ್ರಲ್ಲ, ಈ ಲೈನು ಆ ಲೈನ್ ಹೋಗುತ್ತೆ ದಾವಣಗೆರೆ ಕಡೆ, ಮೀನ್ಸ್ ದಾವಣಗೆರೆ ಮೀರಜ್. ಈ ಲೈನ್ ಹೋಗುತ್ತೆ, ಈ ಲೈನ್ ಸೀದಾ ದಾವಣಗೆರೆ ಮೀರಜ್ ಕಡೆ ಹೋಗುತ್ತೆ. ಮೀರಜ್ ಆದಮೇಲೆ ಮುಂದೆ ಟ್ರ್ಯಾಕ್ ಇಲ್ಲ, ಗಾಡಿ ರಿವರ್ಸಲ್ ಆಗಿ ಪಂಡ್ರಾಪುರ ಕಡೆ ಹೋಗಬೇಕು. ಸೊ ಗೈಸ್ ನೀವು ನೋಡ್ತಿರ್ಬೋದು ಇವಾಗ ನಮ್ಮ ಟ್ರೈನು ಬೀರೂರು ಔಟರಲ್ಲಿ ಯಾಕೋ ಸ್ಟಾಪ್ ಮಾಡಿದ್ದಾನೆ, ನೋಡ್ತಿರ್ಬೋದು. ಸೊ ನಮ್ಮ ಗಾಡಿಗೆ ಸಿಗ್ನಲ್ ಸಿಕ್ಕಾಗಿದೆ, ನೋಡ್ತಿರ್ಬೋದು ನೀವು. ಇದು ಸಿಗ್ನಲ್ ಮೇಲೆ ಒಂಥರ ಟಿ ವಿ ಥರ ಇದೆ ಆಯಿತಾ. ಅದು ನೀವು ಏನು ಟಿ ವಿ ಅಂತ ಅಂದರೆ, ಇವಾಗ ಲೈಕ್ 2ರಿಂದ 3 ಪ್ಲ್ಯಾಟ್ಫಾರ್ಮ್ ಮೇಲೆ ಇರುತ್ತಲ್ಲ ಸ್ಟೇಷನ್ನು, ಆ ಸ್ಟೇಷನಲ್ಲಿ ಇವಾಗ ಯಾವ ಪ್ಲ್ಯಾಟ್ಫಾರ್ಮ್ಗೆ ಹೋಗಬೇಕು ಅಂತ ಒಂದು ಟಿ ವಿಯಲ್ಲಿ ಮುಂಚೆನೇ ಡಿಸ್ಪ್ಲೇ ಮಾಡ್ತಾರೆ. ಇವಾಗ ಅಲ್ಲಿ 1 ಅಂತ ಇತ್ತು, ನೀವು ಅಬ್ಸರ್ವ್ ಮಾಡಿದ್ದೀರಾ ಇಲ್ವೋ, ಅಲ್ಲಿ 1 ಅಂತ ಇತ್ತು. ಇವಾಗ ನಮ್ಮ ಟ್ರೈನು 1ನೇ ಪ್ಲ್ಯಾಟ್ಫಾರ್ಮಿಗೆ ಹೋಗ್ತಾ ಇದೆ ಅಂತ ಅರ್ಥ. ನೋಡ್ತಾ ಇರ್ಬೋದು ಇವಾಗ ನಮ್ಮ ಟ್ರೈನು ಮೊದಲನೇ ಪ್ಲ್ಯಾಟ್ಫಾರಮ್ ಕಡೆ ಮೂವ್ ಆಗ್ತಾ ಇದೆ. ಸೆಕೆಂಡ್ನೇ ಪ್ಲ್ಯಾಟ್ಫಾರ್ಮ್ನದು ಒಂದು ಟ್ರೈನ್ ನಿಂತಿದೆ, ಅದು ಯಾವ ಟ್ರೈನು ಅಂತ, ಇಟ್ ಈಸ್ ನನ್ ಅದರ್ ದ್ಯಾನ್ ಯಶವಂತಪುರ ಶಿವಮೊಗ್ಗ ಟೌನ್ ಇಂಟರ್ಸಿಟಿ ಎಕ್ಸ್ಪ್ರೆಸ್. ಆ ಟ್ರೈನ್ ಇವಾಗ ನಮ್ಮ ಟ್ರೈನ್ ಬರಲಿ ಅಂತ ಬೀರೂರಲ್ಲಿ ಕಾಯ್ತಾ ಇತ್ತು. ಇವಾಗ ಟ್ರೈನ್ ಸಿಗ್ನಲ್ ಕೊಡ್ತಾನೆ, ಆ ಟ್ರೈನ್ ಇವಾಗ ನಮ್ಮ ಶಿವಮೊಗ್ಗ ಕಡೆ ಮೂವ್ ಆಗುತ್ತೆ. ಈ ಟ್ರೈನಲ್ಲಿ ವಿಸ್ತಾಡೋಮ್ ಕೋಚು ಹಾಕಿದ್ದಾರೆ. ವಿಸ್ತಾಡೋಮ್ ಕೋಚ್ ಬಗ್ಗೆ ಯಾರಿಗೆ ಮುಂಚೆನೇ ಗೊತ್ತಿತ್ತು ಕಮೆಂಟಲ್ಲಿ ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು ಯಶವಂತಪುರ ಶಿವಮೊಗ್ಗ ಟೌನ್ ಇಂಟರ್ಸಿಟಿ ಎಕ್ಸ್ಪ್ರೆಸ್. ಸೊ ಗೈಸ್ ನೀವೇನು ಈ ಟ್ರೈನ್ ನೋಡ್ತಾ ಇದ್ದೀರಾ, ಈ ಟ್ರೈನ್ ಆ್ಯಕ್ಚುಲಿ ಭಾನುವಾರ ಮತ್ತು ಶನಿವಾರ ವಿಪರೀತ ರಶ್ ಇರುತ್ತೆ. ಕಾಳಕ್ಕೆ ಜಾಗ ಇರಲ್ಲ ಜನರಲ್ ಕೋಚಸಲ್ಲಿ, ಅಷ್ಟು ರಶ್ ಇರುತ್ತೆ. ಸೊ ಗೈಸ್ ನೀವು ನೋಡ್ತಿರ್ಬೋದು ಇವಾಗ ಟೈಮ್ ಬಂದು 11:30 ಶಿವಮೊಗ್ಗನ ಬಿಟ್ಟಿದ್ದು 12:30 ತಂದುಬಿಟ್ಟು ಬೀರೂರು ರೀಚ್ ಮಾಡಿಬಿಟ್ಟಿದ್ದಾರೆ. ಜಸ್ಟ್ 1 ಅವರಲ್ಲಿ ಶಿವಮೊಗ್ಗ ಟು ಬೀರೂರು ತಂದು ರೀಚ್ ಮಾಡಿದ್ದಾನೆ. ಇವಾಗ ಈ ಟ್ರೈನ್ ಮೈಸೂರು ಕಡೆ ಹೊರಡುತ್ತೆ. ಸೊ ಗೈಸ್ ನಾನೊಂದು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡೋದು ಕೂಡ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.